ನಾವು ಒಂದೇ ಒಂದು ತಿಂಗಳ ಕಾಲ ಅವಕಾಶ ಕೊಡ್ತಾ ಇದ್ದೀವಿ. ಇವತ್ತು 13ನೇ ತಾರೀಕು, ಮುಂದಿನ ತಿಂಗಳು 13ನೇ ತಾರೀಕು ಒಳಗಡೆ ಅಂಬೇಡ್ಕರ್ ಪುತ್ಥಳಿಯನ್ನ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಅನಾವರಣ ಮಾಡಿಲ್ಲ ಅಂತಂದ್ರೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೇವೆ. ನಾವು ಯಾವುದೇ ರೀತಿ ನಿಮ್ಮನ್ನು ಇದಕ್ಕೆ ಹೇಳೋದಿಲ್ಲ. ಒಂದೇ ಒಂದು ತಿಂಗಳು ಹಾಕ್ಬೇಕು. ಇನ್ನೊಂದು ಟೈಮೇ ಇರೋದಿಲ್ಲ, ನಮಗೆ ಟೈಮ್ ಕೊಡೋದೇ ಇಲ್ಲ. ನೀವು ಹಾಕಿಲ್ಲ ಅಂದ್ರೆ ನಾವು ಹಾಕೋ ತಾಕತ್ ನಮಗಿದೆ. ನಮ್ಮ ದಲಿತ ಸಂಘಟನೆ ಒಕ್ಕೂಟದ ಎಲ್ಲ ಪದಾರ್ಥಗಳ ತಾಕತ್ತಿದೆ. ಆ ತಾಕತ್ತನ್ನು ತಿಂಗಳಲ್ಲಿ ತೋರಿಸ್ಕೊಡ್ತೇವೆ. ಇದೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಎಚ್ಚರಿಕೆ ಮುಖಾಂತರ ತಾಲೂಕು ಆಡಳಿತಗಳು, ಅಧಿಕಾರಿಗಳು ತಮ್ಮ ಮನಸ್ಸು ಇಚ್ಛೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಹಾಕಲೇಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಈ ನಮ್ಮ ಕೂಗಿಗೆ ನೀವು ಸ್ಪಂದಿಸಿಲ್ಲ ಅಂದ್ರೆ ನಮ್ಮ ಮುಂದಿನ ಹೋರಾಟ ಉಗ್ರವಾಗಿರುತ್ತದೆ, ಉಗ್ರವಾದ ಸ್ವರೂಪವನ್ನು ಪಡ್ಕೊಳ್ತದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ. ಗೌರವಿಸ್ತೀವಿ. ಇಡೀ ದೇಶನೇ ಗೌರವಿಸ್ತಕ್ಕಂಥ ಭಾರತ ರತ್ನ ಅಂಬೇಡ್ಕರ್ ಅವರ ಪುತ್ಥಳಿ ಹಾಕೋದಕ್ಕೆ ನಾವು ಪೆಗ್ ಮಾಡ್ಕೋಬೇಕಾಗಿದೆ. ಇವರೇನಾದ್ರು ಸ್ವಂತ ಆಸ್ತಿನ ಅಥವಾ ಇವರ ಕೈಯಿಂದ ಏನಾಗ್ತಾರೆ, ಸರ್ಕಾರದಿಂದ ಒಂದು ಪುತ್ಥಳಿ ಹಾಕೋದಕ್ಕೆ ಸ್ಥಳಾವಕಾಶ ಮಾಡಿಕೊಡಿ ನಮ್ಗೆ ಅಂತ ಹೇಳ್ತಾ ಇದ್ದೀವಿ. ನಾವು ನಿಖರವಾಗಿ ಇಂಥ ಸ್ಥಳ ಅಂತ ಹೇಳ್ತಿಲ್ಲ. ಅಂಬೇಡ್ಕರ್ ವೃತ್ತದಲ್ಲಿ 4 ಮೂಲೆಗಳಿದ್ದಾವೆ. ಆ 4 ಮೂಲೆಗಳಲ್ಲಿ ಯಾವ ದಿಕ್ಕಲ್ಲಿ ಸಹ ಆಗಲೂ ಸಹ ನಮ್ಗೆ ಸಹಮತವಿದೆ. ಆದ್ರೆ ನಾವು ಈ ಒಂದು ಸಂದರ್ಭದಲ್ಲಿ ಈ ತಾಲೂಕು ಮಟ್ಟದ ನಗರಸಭಾ ಪೌರಾಯುಕ್ತರಾಗಿರ್ಬೋದು ಅಥವಾ ತಹಸೀಲ್ದಾರ್ ಆಗಿರ್ಬೋದು, ನಮಗೆ ನಿಖರವಾಗಿ ಇಷ್ಟೇ ದಿವಸಗಳ ಒಳಗಡೆ ನಾವು ನಮ್ಮ ಪುತ್ಥಳಿಯನ್ನು ಅಲ್ಲಿ ಸ್ಥಾಪಿಸೋದಕ್ಕೆ ಸ್ಥಳಾವಕಾಶ ಕೊಡ್ತೀವಿ ಅಂತ ಹೇಳೋವರೆಗೂ ನಾವು ಹೇಳ್ತಾ ಇದ್ರೆ, ನಮ್ಗೆ ಅವರೊಂದು ಭರವಸೆ ಕೊಡದೇ ಇದ್ರೆ ನಮ್ಮ ಹೋರಾಟವನ್ನು ತೀವ್ರವಾಗಿ ಇನ್ನೂ ಸಹ ಮುಂದಿನ ದಿನಗಳಲ್ಲಿ ಇದು ಒಂದು ಸಾಂಕೇತಿಕ ಒಂದು ಹೋರಾಟ, ಇನ್ನು ತೀವ್ರವಾದ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ. ಈ ತಹಸೀಲ್ದಾರ್ ಅವರು ನಿದ್ದೆಯಿಂದ ಎದ್ದೊಳೋದಕ್ಕೆ ಆಗ್ತಾ ಇಲ್ಲ. ಅವರ ನಿದ್ದೆ ಯಾವ ರೀತಿ ಇದೆಯಪ್ಪ ಅಂದ್ರೆ, ತಾಲೂಕಿನಲ್ಲಿ ಎಲ್ಲೇ ಬಡ ವಿದ್ಯಾರ್ಥಿಗಳಿಗಾಗಲಿ ಬಡ ಜನತೆಗಾಗಲಿ ನೊಂದವರ ಸಮಸ್ಯೆಗಳಿಗೆ ಸ್ಪಂದಿಸದೆ ನಿದ್ದೆ ಮಾಡ್ತಾ ಇದ್ದಾರೆ. ನಮ್ಮ ಆಯುಕ್ತರು ಸಹ 2022ರಲ್ಲಿ ಪ್ರಾರಂಭವಾದಂತ ನಮ್ಮ ಚಳವಳಿ ಇದಕ್ಕೆ ಯಾವುದೇ ರೀತಿಯಾದಂತಹ ಸ್ಪಂದನೆಯನ್ನು ಕೊಡ್ತಾ ಇಲ್ಲ. ಅದಕ್ಕೆ ಅವರಿಗೆ ಈ ನಮ್ಮ ಮುಖಾಂತರ, ಈ ಸಭೆಯ ಮುಖಾಂತರ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಬಂಧುಗಳೇ, ಏನು ಈಗಾಗಲೇ ನಮ್ಮ ಗೆಳೆಯರು ಮಾತಾಡೋರು 1 ತಿಂಗಳ ಟೈಮ್ ಕೊಡ್ತಾ ಇದ್ದೀವಿ. ಈ ಟೈಮಲ್ಲಿ ಅವರು ನಮ್ಮ ಸಮಸ್ಯೆಯನ್ನು ಬಗೆಹರಿಸದೆ ಹೋದ್ರೆ ಮುಂದಿನ ಆಗತಕ್ಕಂಥ ಅನಾಹುತಗಳಿಗಾಗಲಿ ಅಥವಾ ತೊಂದರೆಗಳಿಗಾಗಲಿ ನೇರವಾಗಿ ಆ ಇಬ್ಬರು ಅಧಿಕಾರಿಗಳೇ ಹೊಣೆ ಆಗ್ತಾರೆ. ಯಾವುದು ಅನುಮತಿ ಇಲ್ಲದೆ ಇಟ್ಟಿದ್ದಾರೆ, ಅದನ್ನ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕೆ ನೀವೇನ್ ತಗೊಂಡಿದ್ರ ಅದನ್ನು ಭರವಸೆ ಕೊಡ್ಬೇಕು. ಅಲ್ಲ, ಅದೇ ಎಕ್ಸಾಂಪಲ್, ಒಂದ್ ನಿಮಿಷ ಅದೇ ವಿಚಾರ ಇರೋದು. ಈಗ ಎರಡನೇ ಪೂರದಲ್ಲಿ 2ನೇ ವಿಚಾರನೇ ಅದು ವಿವಾದಿತ ಸ್ಥಳ. ಅದು ಸ್ವಲ್ಪ ಬಗೆಹರಿಸ್ತೀವಿ. ಇಲ್ಲ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ನೋಡ್ಕೊಂಡು ಮಾಡ್ಬೇಕಲ್ಲ. ಅದರಿಂದ ತಹಸೀಲ್ದಾರು ಮತ್ತೆ ನಗರಸಭೆ ಆಯುಕ್ತರು ಜಿಲ್ಲಾಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಏನ್ ಕಾನೂನಾತ್ಮಕವಾಗಿ ಮಾಡ್ಕೊಡ್ತಾರೆ ತಹಸೀಲ್ದಾರಿಗೆ ತಿಳಿಸ್ತೀನಿ. ಇವಾಗ ತಗೊಂಡೋಗ್ಬಿಟ್ಟು ಮೆಮೊರಾಂಡಮ್ನ ತಿಳಿಸ್ಬಿಟ್ಟು ತಹಸೀಲ್ದಾರ್ ಅವ್ರಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕಳಿಸ್ತೀವಿ. ಈಗ ಇದು ಪೂರಕವಾಗಿ ಬಂದ್ರೆ